ದೇಶ ಸ್ವಾತಂತ್ರ್ಯೋತ್ಸವ ಆಚರಿಸುವಾಗ 3 ಜನರ ಕಗ್ಗೊಲೆ ಸರ್ಕಾರದ ಅಧಿಕಾರಿಗಳ ಕಡೆಯಿಂದ ಆಗಿದೆ, ಸರ್ಕಾರದ ನೌಕರರ ಕಡೆಯಿಂದ ಆಗಿದೆ. ಇದು ನಿಜವಾಗ್ಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ತಲೆ ತಗ್ಗಿಸುವಂತ ಕೆಲಸ. ನಾನು ಪಶ್ಚಿಮ ಘಟ್ಟದ ಅಭಯಾರಣ್ಯದ ನಡುವಿನ ಊರಿನಿಂದ ಬಂದವನು. ನಾನು ಇವತ್ತು ಇದಕ್ಕೆ ಅನುಮತಿ ಕೊಟ್ರೆ ಈ ಮೆಸೇಜ್ಗಳು ನಮ್ಮ ಅರಣ್ಯ ಇಲಾಖೆಯ ನೌಕರರಿಗೆ ಹೋದ್ರೆ ನಮ್ಮನ್ನು ಉಳಿಸೋದಿಲ್ಲ. ಅವರು ನಮ್ಮ ಊರುಗಳೇ ಅಭಯಾರಣ್ಯದ ಒಳಗಡೆ ಇದೆ, ಹುಲಿ ಕಾರಿಡಾರ್ ಇದೆ, ಆನೆ ಕಾರಿಡಾರ್ ಇದೆ, ಎಲ್ಲಾ ಕಾರಿಡಾರ್ಗಳು ಅಲ್ಲಿದ್ದಾವೆ. ಇವರು ನಮ್ಮ ಊರುಗಳಲ್ಲೇ ಮಾಡಿದ್ದಾರೆ, ಸಿಸಿಟಿವಿಗಳನ್ನ ಹಾಕಿದ್ದಾರೆ. ಯಾರಾದ್ರೂ ಗನ್ ಹೊತ್ಕೊಂಡು ಕಾಡೊಳಗೆ ಹೋದ್ರೆ ಮಾರನೇ ದಿವಸ ಅವನ ಮನೆಗೆ ಹೋಗಿ ಹಿಡ್ಕೊಂಡು ಬರ್ತಾರೆ. ನಮ್ಮಲ್ಲಿ ನಡೀತಾ ಇರುವಂತ ರೀತಿ ಇದು. ಇಲ್ಲಿ ಯಾಕೆ ಹೀಗಾಯ್ತು? ಸಿಸಿಟಿವಿಗಳು ಅಲ್ಲಿದ್ದಾವೆ. ಕಾಡಿಗೆ ಪ್ರವೇಶ ಮಾಡ್ಲಿಕ್ಕೆ ನಿರ್ಬಂಧ ಹಾಕಿ ನೀವು, ಅದೇನ್ ತೊಂದರೆ ಇಲ್ಲ. ಆದ್ರೆ ಕಾಡು ಒಳಗಡೆನೆ ಇರುವಂತ ಊರಿನವರು ಜಾನುವಾರುಗಳನ್ನು ಮೇಯಿಸ್ಲಿಕ್ಕೆ ಹೋಗ್ಬೇಕಾಗ್ತದೆ. ಒಂದು ಊರಿಂದ ಇನ್ನೊಂದು ಊರಿಗೆ ರಸ್ತೆನಲ್ಲಿ ಹೋಗ್ಬೇಕಾಗತ್ತೆ. ನೀವು ಹಿಂಗೆ ಗುಂಡಿಟ್ಟು ಸುಟ್ರೆ ಎಷ್ಟು ಜನ ಸಾಯಿಸ್ತೀರಿ? ನೀವು ಏನ್ ಮೆಸೇಜ್ ಕೊಡ್ತೀರಿ? ಅದೇನು ಪಾಕಿಸ್ತಾನದ ನೆಲವಾದು ಕಾಡು? ನಮ್ ದೇಶದ್ದೇ, ಅಲ್ಲಿ ಇರುವ ಜನ ನಮ್ದವರೇ. ಪ್ರಾಣಿಗಳಿಗೆ ಅಲ್ಲಿ ರಕ್ಷಣೆ ಉಂಟು, ರೈತರಿಗೆ ಜನರಿಗೆ ರಕ್ಷಣೆ ಇಲ್ಲ. ನೀವು ಹೊಡೆದಾಕ್ಬೋದು. ಇದು 4ನೇ ವ್ಯಕ್ತಿ ಎಲ್ಲೋದ ಅಂತ ಹೇಳಲಿಲ್ಲ ಅವರು. ಇದು ಇವತ್ತು ಎಲ್ಲರ ತಲೆಯಲ್ಲಿ ಅನುಮಾನ ಕಾಡ್ತಾ ಇದೆ. ಅವನ್ನ ಎತ್ಕೊಂಡು ಹೋಗಿಟ್ಟಿದ್ದಾರೆ. ಅವನು ಕಣ್ಣಾರೆ ಏನ್ ನೋಡ್ದ? ಹೊಲದಲ್ಲಿ ಮಲಗಿದವ್ರನ್ನ ಎತ್ಕೊಂಡು ಹೋಗಿದಾರ ಇವರು, ಅಥವಾ ಕಾಡಲ್ಲಿದ್ದವ್ರನ್ನ ಹೊಡೆದಿದ್ದಾರ ಅನ್ನುವಂಥದ್ದು ಅವ ಹೇಳ್ಬೇಕು. ಅವನ್ನ ಯಾಕೆ ತಪ್ಪಿಸಿದಿರಿ ನೀವು? ನಿಮ್ ಸ್ಟೇಟ್ಮೆಂಟ್ ನಲ್ಲಿ ಇದು ಯಾಕೆ ಮಾಡಲಿಲ್ಲ? ಅವರ ತಗೊಂಡೋಗುವಂತ ಮಾಂಸದ ಚೂರುಗಳಲ್ಲಿ ಗುಂಡೇಟಿನ ಕಲೆಯನ್ನ ನೋಡಿದಿರಿ. ಸತ್ತವ್ರ ಮೈ ಮೇಲೆ, ಇನ್ನು ಬದುಕಿರ್ತಕ್ಕಂಥವ್ರ ಮೈ ಮೇಲೆ ಎಷ್ಟು ಗುಂಡು ಬಿದ್ದಿದೆ? ಯಾವ ಗುಂಡು ಬಿದ್ದಿದೆ? ಅದು ಯಾವ ಗನ್ನಿಂದ ಹಾರಿಸಿದ್ದಾರೆ? ನಿಮ್ ಸ್ಟೇಟ್ಮೆಂಟ್ ನಲ್ಲಿ ಬರಲಿಲ್ಲ. ಹಾಗಾಗಿ ಅಧ್ಯಕ್ಷರೇ, ಇವ್ರು ಹೇಳಿದ್ರು ಕಾಡ್ ಕಳ್ಳರು ಅಂತ ಹೇಳಿ ಡಿಕ್ಲೇರ್ ಮಾಡಿಬಿಟ್ರು. ಈ ಹಿಂದೆ ಅವ್ರ ಮೇಲೆ ಎಷ್ಟು ಪ್ರಕರಣ ಇತ್ತು? ಅವ್ರ ಎಬಿಚಿಯಲ್ಸ ಎಷ್ಟು ಪ್ರಕರಣಗಳನ್ನ ಹೂಡಿದಿರಿ? ಇವನ್ನ ನೀವು ಹೇಳಲಿಲ್ಲ. ಹೀಗಾಗಿ ಅಮಾಯಕ ಜನರನ್ನ ಇವತ್ತು ಕೊಂದಿದ್ದೀರಿ. ಇದು ಸಾಮಾನ್ಯ ಸಂಗತಿ ಅಲ್ಲ, ಅತ್ಯಂತ ಗಂಭೀರವಾದಂತ ಪ್ರಕರಣ. ಅಧ್ಯಕ್ಷರೇ, ಇದನ್ನ ಚರ್ಚೆಗೆ ನೀವು ಅವಕಾಶ ಕೊಡಬೇಕು ಮತ್ತು ಸರಿಯಾದಂತ ತನಿಖೆ ನಡೀಬೇಕು. ಆ ಕುಟುಂಬಗಳಿಗೆ ಸಾಂತ್ವನ ಹೆಂಗ್ ಹೇಳ್ತೀರಿ? ನೀವು ಎಷ್ಟು ಲಕ್ಷ ಕೊಡಿ ಅವ್ರನ್ನ ಜೀವ ತಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವ್ರನ್ನ ಸುತ್ತುವರೆದು ಹಿಡಿಬಹುದಾಗಿತ್ತು, ಸಿಸಿಟಿವಿಗಳಿತ್ತು. ಎಬಿಚಿಯಲ್ಸ್ ಆದ್ರೆ ನಿಮ್ಮ ಫಾರೆಸ್ಟ್ ಗಾರ್ಡ್ ಮತ್ತು ವಾಚ್ಮನ್ಗಳಿಗೆ ಪ್ರತಿಯೊಬ್ಬರ ಮಾಹಿತಿ ಇರ್ತದೆ. ಆ ಊರಿನಲ್ಲಿ ಯಾರು ಕಳ್ಳಾಟ ಕಡಿಯವ, ಯಾರು ಶಿಕಾರಿ ಮಾಡವ ಅಂತ ಹೇಳುವಂತ ಮಾಹಿತಿ ಇರ್ತದೆ. ಅವ್ರ ಮನೆ ಬಾಗಿಲಿಗೆ ಹೋಗಿ ಹೇಳ್ಕೊ ಬರ್ಬೋದಾಗಿತ್ತು. ನೀವು ಮೊಕದ್ದಮೆ ಹಾಕ್ಬೇಕಾಗಿತ್ತು. ನೀವೇನು ಕೋರ್ಟ? ನೀವು ಶಿಕ್ಷೆ ಕೊಡ್ಲಿಕ್ಕೆ ಮರ್ಡರ್ ಮಾಡಿದಿರಿ ನೀವು. ಹಾಗಾಗಿ ನೀವು ಕ್ಷಮೆ ಕೇಳಬೇಕು, ಆ ಜನರಿಗೆ ಕ್ಷಮೆ ಕೇಳಬೇಕು, ಅವರಿಗೆ ಸರಿಯಾದಂತ ಸೂಕ್ತ ಪರಿಹಾರ ಕೊಡಬೇಕು. ಮತ್ತು ಯಾರು ಇದನ್ನ ಹೊಡೆದಿದ್ದಾರೆ, ಅನವಶ್ಯಕವಾಗಿ ಅಮಾಯಕರು ಹೊಡೆದಿದ್ದಾರೆ, ಅವರಿಗೆ ಶಿಕ್ಷೆ ಆಗುವಂತದ್ದು ಅವಶ್ಯಕತೆ ಇದೆ. ಇಲ್ಲದೇ ಇದ್ರೆ ನಾವು ಯಾರು ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ವಾಸ ಮಾಡುವಂತವ್ರು ಬಹಳ ಹೆದರಿ ಹೋಗಿದ್ದಾರೆ. ಇದರಿಂದಾಗಿ ನಾವು ಓಡಾಟ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ ಇದು ಆಗಬೇಕು ಅಧ್ಯಕ್ಷರೇ, ನಾವು ಒತ್ತಾಯಿಸ್ತಾ ಇದ್ದೀವಿ.